Jayashree Gundre. Welcome to Physics Online Class. In today's class, we are going to study another application of Ampere's circuit law, in which we will determine the magnetic field strength near a toroid which is carrying current. Now, we should study what is a toroid. In the previous class we studied about solenoid. Solenoid ಅಂತ ಹೇಳಿದ್ರೆ ನಾವು ಕಲ್ತ್ಕೊಂಡಿದ್ವಿ ಮತ್ತೆ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕೂಡ ನಾವು ಫೈಂಡ್ ಔಟ್ ಮಾಡಿದೀವಿ. ಸೊ ಸಿಲಿಂಡರ್ ಏನು ಒಂದು ಇನ್ಸುಲೇಟಿಂಗ್ ಸಿಲಿಂಡರ್ ಇತ್ತು ಅಥವಾ ನಾನ್ ಕಂಡಕ್ಟಿಂಗ್ ಸಿಲಿಂಡರ್ ಇತ್ತು, ಅದರ ಮೇಲೆ ಒಂದು ವೈರ್ನ ನಾವು ಸುತ್ತಬಿಟ್ಟು ಆ ಒಂದು ಕರೆಂಟ್ ಪಾಸ್ ಮಾಡಿದಾಗ ಎಷ್ಟು ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ವಿ. ಸೊ ಅದನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಂಡ್ವಿ. ಇವತ್ತು ನಾವು ಅದೇ ತರ ಇನ್ನೊಂದು ಒಂದು ಆಬ್ಜೆಕ್ಟ್ ಅಥವಾ ಒಂದು ಮೆಟೀರಿಯಲ್ ಅದೇನು ಅಂತ ಹೇಳಿದ್ರೆ ಒಂದು ಟೊರಾಯ್ಡ್. ಸೊ ಟೊರಾಯ್ಡ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಹಾಲೋ ಸರ್ಕ್ಯುಲರ್ ರಿಂಗ್ which in which it is wounded with a insulated metallic wire through which a current is passed and hence it produces a magnetic field strength. So toroid ಅಂತ ಹೇಳಿದ್ರೆ ಏನು ಹೇಳ್ತಾರೆ? Toroid is a hollow circular ring to which insulated metallic wire is wounded in large number of turns. Large number of turns. ಅಂದ್ರೆ ಲೂಪ್ಸ್ ತರ ಅದನ್ನ ಸುತ್ತಿರ್ತಾರೆ. ಒಂದು ನಿಮ್ಮ ಒಂದು ಬ್ಯಾಂಗಲ್ ತಗೊಂಡ್ರೆ ಬ್ಯಾಂಗಲ್ಗೆ ದಾರ ಸುತ್ತಿದ್ರೆ ಹೇಗಿರುತ್ತೆ, ಅಥವಾ ನೀವೀಗ ಒಂದು ರಿಂಗ್ ತಗೊಂಡು ದಾರ ಸುತ್ತೀವಿ ಅಂತ ಆ ರೀತಿ ಇಫ್ ಥ್ರೆಡ್ ಈಸ್ wounded to the ring, ಫಿಂಗರ್ ರಿಂಗಿಗೆ ನಾವು ಸುತ್ತೀವಿ ಅಂತ ಆ ರೀತಿ ಇಡೀ ಒಂದು ಬ್ಯಾಂಗಲ್ಗೆ ಅಥವಾ ಒಂದು ರಿಂಗಿಗೆ ಥ್ರೆಡ್ ನ ಸುತ್ತಿದ್ರೆ ಹೇಗಿರುತ್ತೆ ಆ ರೀತಿ ಸುತ್ತಿರ್ತಾರೆ ಒಂದು ಟೊರಾಯ್ಡ್ಗೆ. ಸೊ ಆ ಒಂದು ಟರ್ನ್ಸ್ ಮೂಲಕ ನಾವು ವೈರ್ಸ್ ಮೂಲಕ ಕರೆಂಟ್ ಪಾಸ್ ಮಾಡಿದಾಗ ಇಟ್ ವಿಲ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಅಂಡ್ ಇಟ್ ಲುಕ್ಸ್ ಲೈಕ್ ದಿಸ್ ಹಾಲೋ ಸರ್ಕ್ಯುಲರ್ ರಿಂಗ್ ಅಂತ ಹೇಳಿದೆ. ಸೊ ದಿಸ್ ಇಸ್ ದ ಹಾಲೋ ಸರ್ಕ್ಯುಲರ್ ರಿಂಗ್. ಸೊ ಇದಕ್ಕೆ ಈ ರೀತಿ ಸುತ್ತಿರ್ತಾರೆ ವೈರ್ನ. You can imagine if this is your any bangle or finger ring. So continuous ಆಗಿ ಇದು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಎಂಡ್ ಆಗಿರುತ್ತೆ. ಸೊ ಈ ರೀತಿ. ಸೊ ಇದು ಇಲ್ಲಿಂದ ಇಲ್ಲಿಗೆ ಒಂದು ರೇಡಿಯಸ್ ಅಂತ ಇಟ್ಕೊಳ್ಳಿ, ಇಲ್ಲಿಂದ ಒಂದು ಸೆಂಟರ್ಗೆ ಒಂದು ರೇಡಿಯಸ್ ಅಂತ ಇಟ್ಕೊಳ್ಳಿ, ಮತ್ತೆ ಔಟರ್ ಸರ್ಫೇಸ್ ಏನಿದೆ ಅದಕ್ಕೆ ಒಂದು ರೇಡಿಯಸ್ ಅಂತ ನಾವು ಇಟ್ಕೊಳ್ಳೋಣ. ಇಲ್ಲಿ ಕರೆಂಟ್ ನಮಗೆ ಫ್ಲೋ ಆಗ್ತಾ ಇದೆ. ಸೊ ಯಾವುದು as soon as the current flows through the wire, there will be magnetic field within this toroid. ಸೊ ಆ ಟೊರಾಯ್ಡ್ ಒಳಗಡೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಅವರ್ ಏಮ್ is to determine the magnetic field strength, expression for the magnetic field strength using what? Using Ampere's circuit law. So ಈಗ ನಾವು ಲಾಸ್ಟ್ ಸೊಲೆನಾಯ್ಡ್ ಅಲ್ಲಿ ಹೇಗೆ ಒಂದು ವೀವ್ ತಗೊಂಡಿದ್ವಿ ಅದೇ ತರ ವೀವ್ ಇಲ್ಲೂ ಕೂಡ ತಗೊಂಡ್ರೆ ನಾವು ಈ ರೀತಿ ಬರ್ಕೊಳ್ಳೋಣ. ಸೊ ಇದು ಇನ್ನರ್ ಸರ್ಫೇಸ್ ಏನಿದೆ ಅದು, ನೆಕ್ಸ್ಟ್ ಔಟರ್ ಸರ್ಫೇಸ್ ಏನಿದೆ ಅದು, ಈಗ ಅದ್ರ ಹೊರಗಡೆ ಏನಿದೆ ನಿಮಗೆ ಅದನ್ನ ತಗೊಳ್ಳೋಣ. ಇದನ್ನ ಪಿ ಅಂತ ಹೇಳ್ತೀನಿ, ಇದನ್ನ ಆರ್ ಅಂತ ಹೇಳ್ತೀನಿ. ಅಂದ್ರೆ ನೋಡಿ
ಡ್ರಾ ಮಾಡ್ಕೊಳ್ತೀನಿ. ವೈರ್ ಏನು ಸುತ್ತಿದ್ದೀವಿ ಅದನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನು. Let this as be the center O. The magnetic field strength B is 0 at P and R. ಯಾಕೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಈ ಒಳಗಾಗಿ ಮತ್ತು ಹೊರಗಾಗಿ ಯಾವುದೇ ಕರೆಂಟ್ ಎನ್ಕ್ಲೋಸ್ ಆಗಿಲ್ಲ. So there is no current enclosed in the surface P and R. ಹೌದಲ್ವಾ? ಯಾಕೆಂದ್ರೆ P ಹೊರಗಡೆ ಇದೆ, R ಇಲ್ಲಿದೆ, ಅದು ಕೂಡ ಔಟ್ಸೈಡ್ ಆಯ್ತು. ಟೊರಾಯ್ಡ್ಗೆ ಅದು ಸಂಬಂಧಪಟ್ಟಿಲ್ಲ, ಹೌದಲ್ವಾ? ಸೊ ಈ ಪಿ ಮತ್ತೆ ಆರ್ ನಲ್ಲಿ ಸಿನ್ಸ್ ದೇರ್ ಇಸ್ ನೋ ಕರೆಂಟ್ ಎನ್ಕ್ಲೋಸ್ ಇನ್ ದ ಏರಿಯಾ, ಆ ಏರಿಯಾನಲ್ಲಿ ಯಾವುದೇ ರೀತಿಯಾದಂತಹ ಕರೆಂಟ್ ಎನ್ಕ್ಲೋಸ್ ಆಗಿಲ್ಲ. ಎಲ್ಲಿ? ಪಿ ಮತ್ತೆ ಆರ್ ನಲ್ಲಿ. Now I will choose a point Q in between. So ಇದೆರಡರ ನಡುವೆ ನಾನೊಂದು ಪಾಯಿಂಟ್ ನ ಹಾಕೊಳ್ತೀನಿ. ಸೇ Q ಅಂತ ಹಾಕೊಳ್ತೀನಿ. ಅದನ್ನ ಒಂದು ಫಸ್ಟ್ ಸ್ಟೆಪ್ Q ಅಂತ ಹೇಳಿ ಪಾಯಿಂಟ್ ಚೂಸ್ ಮಾಡಿದ್ಮೇಲೆ ಇನ್ ಬಿಟ್ವೀನ್ ದ ವೈರ್ಸ್ ಅಥವಾ ಒಂದು ಟೊರಾಯ್ಡ್ ಒಳಗಡೆ ನಾವು P ಮತ್ತು Q ನಡುವೆ ಒಂದು ಪಾಯಿಂಟ್ ಚೂಸ್ ಮಾಡ್ತಾ ಇದ್ದೀವಿ. ವೇರ್ ಇಟ್ ಎನ್ಕ್ಲೋಸಸ್ ದ ಕರೆಂಟ್. ಅದು ಕರೆಂಟ್ ಎನ್ಕ್ಲೋಸ್ ಮಾಡೋ ತರ ಒಂದು ಪಾಯಿಂಟ್ ಚೂಸ್ ಮಾಡ್ಕೊಳ್ತೀವಿ. ಅಂಡ್ ಫಸ್ಟ್ ಸ್ಟೆಪ್ ಆಫ್ ಆಂಪಿಯರ್ಸ್ ರೂಲ್ ಏನು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಟಿಂಗ್ ದ ಆಂಪಿಯರ್ ಲೂಪ್. ಅಂಡ್ ಐ ವಿಲ್ ಕನ್ಸ್ಟ್ರಕ್ಟ್ ಅನ್ ಆಂಪಿಯರ್ ಲೂಪ್ ಇನ್ಕ್ಲೂಡಿಂಗ್ ದಟ್ ಪಾಯಿಂಟ್ Q. Q ಇನ್ಕ್ಲೂಡ್ ಆಗೋ ತರ ಒಂದು ಆಂಪಿಯರ್ ಸರ್ಕ್ಯೂಟಲ್ ಲೂಪ್ ನಾನು ಅಲ್ಲಿ ಹಾಕೊಳ್ತಾ ಇದ್ದೀನಿ. ಎನ್ಕ್ಲೋಸಸ್ ದ ಕರೆಂಟ್. ಸ್ಟೆಪ್ 1, ಕನ್ಸ್ಟ್ರಕ್ಟ್ ದ ಆಂಪಿಯರ್ ಲೂಪ್ including the point Q which encloses the current. So what is the second step? Second step is to find out the line integral over a closed loop. ಯಾವ್ದಕ್ಕೆ? ಡಾಟ್ ಪ್ರಾಡಕ್ಟ್ B dot dl. So B dot dl, here we have integral B dl cos theta. Since theta is equal to 0 degree, cos 0 degree becomes 1. So ಇಲ್ಲಿ ನೋಡಿ, ಇಲ್ಲಿ ನಾವೇನು ಮ್ಯಾಗ್ನೆಟಿಕ್ ಫೀಲ್ಡ್ ತಗೋತಾ ಇದ್ದೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಈ ಒಂದು ಕರೆಂಟ್ ಎಲಿಮೆಂಟ್ ಅಥವಾ ಒಂದು ಲೂಪ್ ತಗೊಂಡಿದ್ವಿ. ಅದ್ರ ನಡುವೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಪರ್ಪೆಂಡಿಕ್ಯುಲರ್ ಆಗಿ ಬರೋದ್ರಿಂದ ನನಗೆ ಇದು ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಪೇಪರ್ ಅಂತ ಹೇಳ್ತೀವಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಒಂದು ಏರಿಯಾ ನಾವೇನು ತಗೊಂಡಿದ್ವಿ, ಪಾಯಿಂಟ್ Q ಏರಿಯಾ ತಗೊಂಡಿದ್ದೀವಿ. ಸೊ ಅದು ಪ್ಯಾರಲಲ್ ಆಗಿ ಬರುತ್ತೆ. ಹಾಗಾಗಿ ನಮಗೆ ಥೀಟಾ 0 ಡಿಗ್ರಿ ಆಗುತ್ತೆ, ಕಾಸ್ 0 1 ಆಗುತ್ತೆ. ಉಳ್ಕೊಳ್ಳೋದು ನಮಗೆ B dot dl is equal to B is constant and take it outside the integral symbol. Why it is constant? Because current through the wire or toroid, current through the toroid is constant and hence the magnetic field strength is uniform, and that is why I take it outside the integral symbol. Integral of dl. And what is the integral of dl? Since it is a circle, the length will be, the total length will be the circumference of the circle. And what is the circumference? It is equal to 2 pi r, and that is b into 2 pi r. So this is the integral of dot product. And next, step
3. What is step 3? We have to calculate the current enclosed. That is I enclosed. I enclosed, as I said initially, the current enclosed in the wire is I. Now finally, we have to follow the fourth step, that is to equate both the things, that is mu naught times the current enclosed in the toroid, and that is write down the law first, that is B dot dl is equal to mu naught times I enclosed. You have to mention the law, then only you can equate it. What is B dot dl? Integral of B dot dl? It is B into 2 pi r is equal to mu naught into I. Here we have to consider this for n number of turns. ಅವಾಗಲೇ ಹೇಳಿದ್ದೆ ನಾನು ಟೊರಾಯ್ಡ್ ಅಂತ ಹೇಳಿದಾಗ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಅಲ್ಲಿ ಸುತ್ತಿರ್ತಾರೆ ಅಂತ ಹೇಳ್ಬಿಟ್ಟು, ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಅಂತ ಹೇಳಿದಾಗ ಇಲ್ಲಿ ಐ ಏನಿದೆ ಇದು n ನಂಬರ್ ಆಫ್ ಟರ್ನ್ಸ್ ಅಂತ ತಗೊಂಡಾಗ ಇಲ್ಲಿ ಏನಾಗುತ್ತೆ, ನಮಗೆ ni ಆಗುತ್ತೆ. ni ಅಂತ ಹೇಳಿ ತಗೊಳ್ತೀವಿ. ಫಾರ್ n ನಂಬರ್ ಆಫ್ turns you can also call it a loop. So in next what we have to do is we have to calculate the magnetic field strength, that is B is equal to mu naught Ni divided by 2 pi r. So this is the expression for the magnetic field strength. Magnetic field strength in case of a toroid which is carrying the current, and here itself you can write it as for n number of turns we have I enclosed is equal to n into I, where n is the number of turns. So this completes with the applications of Ampere's circuit law. I hope you have understood the class. Thank you.